ಗದಗ ತಾಲೂಕಿನ ಸುಕ್ಷೇತ್ರ ಬೆಳದಡಿ ಗ್ರಾಮದ ಸ್ವಯಂ ಉದ್ಭವ ಶ್ರೀ ಬಯಲು ಬಸವೇಶ್ವರ ದೇವಸ್ಥಾನದ ನೂತನ ತೇರು ಹಾಗೂ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತರ ಸಹಭಾಗಿತ್ವದ ಮೂಲಕ ನಾಡಿನ ವಿವಿಧ ಮಠಾಧೀಶರ ಭಾಗವಹಿಸುವಿಕೆಯ ಮೂಲಕ ಅದ್ಧೂರಿಯಾಗಿ ಜರುಗುತ್ತಿದೆ ಎಂದು ಅರ್ಚಕರು ಹಾಗೂ ಶಿಕ್ಷಕರಾದ ಶ್ರೀ ವಿಶ್ವೇಶ್ವರಯ್ಯ ನರೇಗಲ್ಮಠ್ ತಿಳಿಸಿದರು. ದಕ್ಷಿಣ ಬಯಲುಬಸವೇಶ್ವರ ಉದ್ಭವವಾಗಿದೆ. ಈ ಬಯಲುಬಸವೇಶ್ವರ ರೂಪ ಏನಂದರೆ ಆ ಕಲ್ಲಿನಲ್ಲಿ ಒಂದು ಅದ್ಭುತ ಶಕ್ತಿ ಇದೆ. ಅದು ನಿರಂತರವಾಗಿ ಬೆಳೀತಾ ಇದೆ. ಇತ್ತೀಚಿನ 50 ವರ್ಷಗಳಲ್ಲಿ ಸಹಿತ ಅದನ್ನು ಉತ್ಕಲನ ಮಾಡುವಂಥ ರೀತಿಯಲ್ಲಿ ಅದನ್ನು ತೆಗಿಬೇಕು ಮತ್ತು ಮೇಲೆ ಸ್ಥಾಪಿಸಬೇಕಂತ ಅವರ ಪ್ರಯತ್ನ ಸಹಿತ ವಿಫಲ ಆಯಿತು. ಅದು ಪಾತಾಳವರೆಗೆ ಹೋಗಿತ್ತು ಅನ್ನುವಂಥ ರೀತಿಯಲ್ಲಿ ನಮಗೆ ಗೋಚರ ಆಯಿತು. ಅಲ್ಲಿ ಎಲ್ಲಿ ಇರಬೇಕು ಅಲ್ಲೇ ಆ ಕಲ್ಲು, ಆ ಶಿಲೆ, ಆ ಪರಮಾತ್ಮ ಅಲ್ಲೇ ಇರಲಿ ಅಂತ ಹೇಳೋದು ಬೆಂಕಿನಲ್ಲಿ ರೂಪದಲ್ಲಿ ಅಲ್ಲಿ ಅದನ್ನು ನೆಲಗೊಂಡನ ಪರಮಾತ್ಮ. ಇತ್ತೀಚಿನ ದಿನಗಳಲ್ಲಿ ಗ್ರಾಮದಲ್ಲಿ ಶ್ರೀ ಬಯಲುಬಸವೇಶ್ವರರ ರಥೋತ್ಸವದಿಂದ ಇತ್ತೀಚಿನ ಹಿರಿಯರು ಅದನ್ನು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ದೇಣಿಗೆಯನ್ನು ಎಲ್ಲ ಭಕ್ತಾದಿಗಳಿಂದ ಪಡೆದುಕೊಂಡು ಸುಮಾರು 18 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ತೇರನ್ನು ನಿರ್ಮಾಣ ಮಾಡ್ಯಾರ. ಅದರ ಜೊತೆಗೆ ಲಕ್ಷಾಂತರ ರೂಪಾಯಿಗಳಲ್ಲಿ ಉಳಿದ ಸೇವೆಗಳನ್ನು ಮತ್ತು ಆಶೀರ್ವಚನ ಮತ್ತು ಪ್ರಸಾದ ಸೇವೆಯನ್ನು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಒಂದೇ ದಿನ ಬೆಳಗ್ಗೆ 6 ಗಂಟೆಗೆ ಶ್ರೀ ಮಹಾರುದ್ರ ಶ್ರೀ ಬಯಲುಬಸವೇಶ್ವರಿಗೆ ಸಾಂಗ ರೂಪದಲ್ಲಿ ಸಾಗಿ ಬಂತು. ಜೊತೆಗೆ ಮಧ್ಯಾಹ್ನದಲ್ಲಿ ಕಾರ್ಯಕ್ರಮಗಳು, ಆ ನಂತರದಲ್ಲಿ ಶ್ರೀ ಬಸವಸಮರ್ಥ ಸ್ವಾಮೀಜಿಗಳು ಶಿರುಂಜ ಇವರಿಂದ ಆಶೀರ್ವಚನ ಕಾರ್ಯಕ್ರಮ ಜರುಗಿ ಮಹಾಪ್ರಸಾದದಿಂದ ಸನ್ಮಂಗಳಗೊಂಡಿತು ಈ ಕಾರ್ಯಕ್ರಮ. ನಂತರ ಮರುದಿನ ಅಂದರೆ 21ನೇ ತಾರೀಕು ಗುರುವಾರ ದಿನ ಮಹಾರುದ್ರಾಭಿಷೇಕ, ಜೊತೆಗೆ ಮಹಾಮಂಗಳಾರತಿ, ಪ್ರಸಾದ, ಹೀಗೆ ಸಾಂಗವಾಗಿ ಇವತ್ತಿನವರೆಗೂ ಜರುಗಿಕೊಂಡು ಬಂದಿದೆ. ಇವತ್ತು ಬೆಳಗ್ಗೆ ಶ್ರೀ ಸುಗೀರಯ್ಯ ಮಹಾಂತಯ್ಯ ಅರಕೇರಿ ಮಠ ಇವರ ಮನೆಯಿಂದ ಕಳಶ ಮತ್ತು ನರೇಗಲ್ಮಠ ಇವರಲ್ಲಿ ಗುರುಪೂಜೆ, ನಂತರ ಶ್ರೀ ಮಹಾತಾಯಿ ಆದಿಶಕ್ತಿಯಲ್ಲಿ ಮಂಗಳವನ್ನು ಮಾಡಿಕೊಂಡು ನಂತರ ಮಾದೇವಪ್ಪ ನಿಂಗಪ್ಪ ಇನಾಮತಿ ಇವರ ಮನೆಯಿಂದ ಶ್ರೀ ರಥದ ಹಗ್ಗವನ್ನು ತೆಗೆದುಕೊಂಡು ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಬಯಲುಬಸವೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಸುಮಂಗಳೇರಿಯಿಂದ ಕುಂಭದಿಂದ ಅರಿಶಿಣ ಕಾರ್ಯಕ್ರಮವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಆ ಕಾರ್ಯಕ್ರಮ ನೆರವೇರಿತು. ಜೊತೆಗೆ ಎಲ್ಲ ಗ್ರಾಮಸ್ಥರಿಂದ ಮತ್ತು ವಾದ್ಯ ಮೇಳದಿಂದ ಕಳಸವನ್ನು ಆರೋಹಣ ಮಾಡಲಾಯಿತು. ಇದೆಲ್ಲ ಸಾಂಗವಾಗಿ ಇವತ್ತಿನವರೆಗೆ ಜರುಗಿಕೊಂಡು ಬಂತು. ಮತ್ತು ಇವತ್ತು ಸಾಯಂಕಾಲ ಆಶೀರ್ವಚನ ಜೊತೆಗೆ ಮಹಾಪ್ರಸಾದ ಜರುಗ್ತಾ ಇದೆ. ನಾಳೆ ಬೆಳಗ್ಗೆ ಮಹಾಭಿಷೇಕ, ಆನಂತರ ಸ್ವಸ್ತಿ ಪೂಜೆ, ನಾಂದಿ ಪೂಜೆ, ನವಗ್ರಹ ಪೂಜೆ, ವಾಸ್ತು ಪೂಜೆ, ಅನ್ನಪೂರ್ಣೇಶ್ವರಿ ಪೂಜೆ ನಾಳೆ ಜರುಗ್ತಾ ಇದೆ. ಶಿವರಾತ್ರಿ ದಿನ ನಿರಂತರ ಜಾಗರಣೆ, ನಂದಾದೀಪ, ಮಹಾಪಂಚಾಕ್ಷರಿ ಮಂತ್ರ, ಪ್ರತಿಯೊಬ್ಬರು ಒಂದೊಂದು ತಾಸು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜರುಗಿದಾದಿಗಳು ಖಜ್ಜೂರ, ದ್ರಾಕ್ಷಿ ಮತ್ತು ಅವಲಕ್ಕಿಗಳನ್ನು ಈ ಭಕ್ತಾದಿಗಳಿಗೆ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಸಹಿತ ಆ ಭಗವಂತ ಶ್ರೀ ಬಯಲುಬಸವೇಶ್ವರ ಆಶೀರ್ವಾದವನ್ನು ಮಾಡಲಿ ಅಂತ. ನಂತರ 27ನೇ ತಾರೀಕಿನ ದಿನ ನಾಡೋಜ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಮುಂಡರ್ಗಿ ಇವರು ಆಗಮಿಸ್ತಾ ಇದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮಂಗಳ ದ್ರವ್ಯಗಳಿಂದ ಆ ಮಹಾರಥೋತ್ಸವಕ್ಕೆ ಶ್ರೀ ಬಯಲುಬಸವೇಶ್ವರರಿಗೆ ಮಂಗಳ ದ್ರವ್ಯಗಳಿಂದ ಪ್ರೋಕ್ಷಣೆಯನ್ನು ಮಾಡಿ ಆ ಪರಮಾತ್ಮನ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಅವರಿಂದ ಆಶೀರ್ವಚನ ಆದ ನಂತರ ಶ್ರೀ ಬಸವ ಸಮರ್ಥ ಸ್ವಾಮೀಜಿಗಳಿಂದ ಆಶೀರ್ವಚನ, ನಂತರ ಮಹಾಪ್ರಸಾದ ಜರುಗ್ತಾ ಇದೆ. ಅದರ ಜೊತೆಗೆ ಮರುದಿನ 28ನೇ ತಾರೀಕಿಗೆ ಮಹಾರಥೋತ್ಸವ ಜರುಗ್ತಾ ಇದೆ. ಆ ಮಹಾರಥೋತ್ಸವದಲ್ಲಿ ಜಗದ್ಗುರು ಶ್ರೀ ಫಕೀರೇಶ್ವರ ಮಹಾಸ್ವಾಮೀಜಿಗಳು ಶಿರಟ್ಟಿ ಇವರು ಆಗಮಿಸ್ತಾ ಇದ್ದಾರೆ. ಮತ್ತು ಕಪೋತಗಿರಿಯ ಹಿರೇಸಿಂಧೋಗಿಯ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ನಂತರ ಅಭಿನವ ಬುಧೀಶ್ವರ ಮಹಾಸ್ವಾಮಿಗಳು ಹೊಸಳ್ಳಿ ಇವರು ಆಗಮಿಸ್ತಾ ಇದ್ದಾರೆ. ಇನ್ನೂ ಅನೇಕ ಹರಗುರು ಚರಮೂರ್ತಿಗಳು ಸಹಿತ ಆಗಮಿಸ್ತಿದ್ದಾರೆ. ಇವರ ದಿವ್ಯ ಆಶೀರ್ವಾದದೊಂದಿಗೆ ಗ್ರಾಮಸ್ಥರ ಶ್ರದ್ಧಾಭಕ್ತಿಯೊಂದಿಗೆ ಸಾಯಂಕಾಲ 5:58 ಕರ್ಕ ಲಗ್ನದಲ್ಲಿ ಮಹಾರಥೋತ್ಸವ ಜರುಗ್ತಾ ಇದೆ. ಇದಕ್ಕೆಲ್ಲ ಶ್ರದ್ಧಾಳುಗಳ
ಒಂದು ಭಕ್ತಿ ಭಾವದಿಂದ ಜಯಘೋಷದಿಂದ ಹರ ಹರ ಮಹಾದೇವ್ ಅಂತ ಸಾಂಗವಾಗ್ತಾ ಇದೆ. ಅದನ್ನು ಶ್ರೀ ಶಂಕರಗೌಡರು ಪಾಟೀಲ್ ಇವರ ಜಾಗೆಯಲ್ಲಿರುವಂಥ ನಂದೀಶ್ವರ ಪಾದಗಟ್ಟೆಯವರೆಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಮರಳಿ ತನ್ನ ಸ್ವಸ್ಥಾನಕ್ಕೆ ಬಂದು ನಿಲ್ತಾ ಇದೆ. ಮರುದಿನ ಅಂದರೆ 1/3/2026 ಉಚ್ಚಯ್ಯ ಅಥವಾ ಕಡುಬಿನ ಕಾಳಗ ಜರುಗ್ತಾ ಇದೆ. ಅದಕ್ಕೆ ಈಗಾಗಲೇ ಶ್ರೀಗಳಿಗೆ ನಾವು ಭಿನ್ನ ಮಾಡ್ಕೊಂಡಿವಿ. ಆ ಶ್ರೀಗಳು ಸಹಿತ ಆಹ್ವಾನಿಸ್ತಾ ಇದ್ದಾರೆ. ಕಡುಬಿನ ಕಾಳಗದ ಜೊತೆಗೆ ಗ್ರಾಮದ ಪ್ರದಕ್ಷಿಣೆಯನ್ನು, ಗ್ರಾಮದ ಸುತ್ತಲೂ ಪಾದಯಾತ್ರೆಯನ್ನು ಮಾಡಿ ಜರುಗ್ತಾ ಇದೆ. ಇದೇ ವೇಳೆಯಲ್ಲಿ ಅಂದರೆ 28ನೇ ತಾರೀಕಿಗೆ ನಮ್ಮ ಊರಿನ ಶ್ರೇಷ್ಠ ಕಲಾವಿದರು, ಯುವಕರು ಸೇರಿಕೊಂಡು ಸತ್ಯದ ದೀಪ ಹಚ್ಚಿದ ಬಡವ ಎಂಬ ಸುಂದರ ಸಾಮಾಜಿಕ ನಾಟಕ ಜರುಗ್ತಾ ಇದೆ. ಇವೆಲ್ಲ ಜೊತೆಗೆ ಆಗಮಿಸ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು. ನಮ್ಮ ಗ್ರಾಮದ ಸಮೀಪವಾಗಿರುವಂಥ ನವಾಪುರ, ಕಬಲಾಜ್ಕಟ್ಟಿ, ನಮ್ಮ ಗ್ರಾಮದ ತಾಂಡ ಜನರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಆ ಶ್ರೀ ಬಯಲುಬಸವೇಶ್ವರ ದಕ್ಷಿಣ ಮೂರ್ತಿಯಾಗಿರುವಂಥ ಪರಮಾತ್ಮ ಆಶೀರ್ವಾದವನ್ನು ಕಲ್ಪಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಂದನೆಗಳು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಕರಪ್ಪ ಹೊಸಮನಿ, ಹಿರಿಯರಾದ ಶಂಭುಲಿಂಗಯ್ಯ ಕಲ್ಮಠ್, ಶಂಕರಪ್ಪ ಬರಂಗೌಡ್ರು, ಬಸವರಾಜ್ ಕುರ್ತ್ಕೋಟಿ, ಶಿವು ನಾಯಕ್, ಭರಮಪ್ಪ ಮಲ್ಲಿಗ್ವಾಡ್, ಬಸವಣ್ಣಪ್ಪ ಅಡ್ರಕಟ್ಟಿ, ಬಸವರಾಜ್ ಸೂಡಿ, ಮಾರುತಿ ಗುಡಿಮನಿ, ದುರ್ಗಪ್ಪ ಗುಡಿಮನಿ, ಬಸವನಗೌಡ್ ಪಾಟೀಲ್, ಕುಬೇರಪ್ಪ ಪವಾರ್, ಮಂಜುನಾಥ್ ಇನಾಮತಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು.